ಸ್ನೇಹಿತರೆ, ಈಗೀಗ ನಮ್ಮ ವಾಟ್ಸಪ್ಗಳಲ್ಲಿ ಫ್ರಾಡ್ ಲಿಂಕ್ಸ್ ಮತ್ತು ಫ್ರಾಡ್ ಆಫರ್ಸ್ಗಳು ತುಂಬ ಜೋರಾಗಿ ಶೇರ್ ಆಗ್ತಾ ಇದೆ. ಇಂಥ ಲಿಂಕ್ಸ್ಗಳನ್ನ ಕ್ಲಿಕ್ ಮಾಡುವ ಮೂಲಕ ನಮಗೆ ಏನು ಸಮಸ್ಯೆ ಬರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗೆಳೆಯ ಶಿವಡು. ఇప్పుడు ನನ್ನ ಟೆಕ್ ಲೋಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗೀಗ ನಮ್ಮ ವಾಟ್ಸಪ್ಗಳಲ್ಲಿ ಫ್ರಾಡ್ ಲಿಂಕ್ಸ್ ಮತ್ತು ಫ್ರಾಡ್ ಆಫರ್ಸ್ಗಳು ತುಂಬ ಜೋರಾಗಿ ಶೇರ್ ಆಗ್ತಾ ಇದೆ. ಇಂಥ ಲಿಂಕ್ಸ್ಗಳನ್ನ ಕ್ಲಿಕ್ ಮಾಡುವ ಮೂಲಕ ನಮಗೆ ಏನು ಸಮಸ್ಯೆ ಬರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುನ್ನ ಒಂದು ಕೆಲಸ ಮಾಡಬೇಕು ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಪಕ್ಕದಲ್ಲಿರೋ ಬೆಟನ್ನ ಕ್ಲಿಕ್ ಮಾಡ್ಕೋಬೇಕು. ಇದರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಸ್ನೇಹಿತರೆ, ಇವಾಗ ನಾನು ಸ್ಕ್ರೀನ್ ಮೇಲೆ ಹೋಗ್ತೀನಿ, ನಿಮಗೆ ಅಲ್ಲೇ ಎಲ್ಲ ವಿವರಣೆಯನ್ನು ಕೊಡ್ತೀನಿ. ಸ್ನೇಹಿತರೆ, ಈಗ ನೇರವಾಗಿ ವಾಟ್ಸಪ್ಪಲ್ಲಿ ಬಂದಿರೋ ಫ್ರಾಡ್ ಆಫರ್ಗಳನ್ನು ನೋಡೋಣ. ಟಾಟಾ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ ಇದೇ ರೀತಿ ಹಲವಾರು ಬರ್ತವೆ. ಇವಾಗ ಇಲ್ಲೊಂದು ನೋಡಿ, ಅಮೆಝಾನ್ 30 ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಬಂದಿದೆ. ಆ ಲಿಂಕನ್ನು ನೋಡಿದ್ರೆ ಗೊತ್ತಾಗುತ್ತೆ. .com .in ಎಲ್ಲ ನೋಡಿದ್ವಿ. .cn ಅಂತ ಇದರೊಳಗಿದೆ. ಅಮೆಝಾನ್ HZ ಅಂತ ಕೊಟ್ಟಿದ್ದಾರೆ. ಈ ಥರದ ಲಿಂಕನ್ನು ಕ್ಲಿಕ್ ಮಾಡೋದು ತುಂಬ ಡೇಂಜರಸ್ ಸ್ನೇಹಿತರೆ. ಈ ಥರದ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅವರು ಊರನ್ನು ಕೇಳ್ತಾರೆ, ಯೂಸರ್ ನೇಮು, ಇಮೇಲ್ ID ಮತ್ತು ಫೋನ್ ನಂಬರ್ನ ಕೇಳ್ತಾರೆ. ಇದನ್ನೆಲ್ಲ ಫಿಲ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ರೆ ಸ್ನೇಹಿತರೆ ನೆಕ್ಸ್ಟ್ ಪೇಜಿಗೆ ಹೋಗ್ತೀವಿ. ನೆಕ್ಸ್ಟ್ ಪೇಜಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ 10 ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಆವಾಗ ಮಾತ್ರ ನಿಮ್ಮ ಆಫರ್ ಮತ್ತು ನಿಮ್ಮ ಗಿಫ್ಟ್ ನಿಮ್ಗೆ ಸಿಗತ್ತೆ ಅಂತ. ಅಥವಾ 5 ಗ್ರೂಪಲ್ಲಿ ಶೇರ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಆಸೆಯಿಂದ ಎಲ್ಲರೂ ಗಿಫ್ಟ್ ಬೇಕು ಅನ್ನೋ ಆಸೆಯಿಂದ ಎಲ್ಲರೂ ಶೇರ್ ಮಾಡ್ತಾರೆ. ಆದರೆ ಅಷ್ಟು ಶೇರ್ ಮಾಡಿದ್ರು ಕೂಡ ಅವ್ರಿಗೆ ಗಿಫ್ಟ್ ಸಿಗಲ್ಲ. ಅದೊಂದು ಬೇರೆ ಸತ್ಯ. ಸ್ನೇಹಿತರೆ, ಇಂಥ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನಾನು ಇವಾಗ ಇನ್ನು ಮುಂದೆ ಹೇಳ್ತೀನಿ ಸ್ನೇಹಿತರೆ. ಅಷ್ಟಕ್ಕೂ ಈ ಫ್ರಾಡ್ ಲಿಂಕ್ನ ಮುಖ್ಯ ಉದ್ದೇಶವಾದರೂ ಏನಿರ್ಬೋದು? ಮುಖ್ಯವಾಗಿ 2 ಉದ್ದೇಶದಿಂದ ಈ ಥರದ ಲಿಂಕನ್ನು ಅವ್ರು ಮಾಡಿರ್ತಾರೆ. ಒಂದು ಡಿಜಿಟಲ್ ಮಾರ್ಕೆಟಿಂಗ್, ಇನ್ನೊಂದು ಸಿಸ್ಟಮ್ ಹ್ಯಾಕ್ ಅಥವಾ ಮೊಬೈಲ್ಗಳನ್ನು ಹ್ಯಾಕ್ ಮಾಡೋ ಉದ್ದೇಶದಿಂದ. ಯಾವಾಗ ನಾವು ಈ ಲಿಂಕನ್ನು ಕ್ಲಿಕ್ ಮಾಡ್ತೀವೋ ಆವಾಗ ನಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ನಮ್ಮ ಡೇಟಾಗಳನ್ನು ಕೊಡ್ತೀವಲ್ಲ, ಯೂಸರ್ ನೇಮು, ಇಮೇಲ್ ID, ಕಾಂಟ್ಯಾಕ್ಟ್ ನಂಬರು, ಇದರಿಂದ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಸ್ನೇಹಿತರೆ, ಈ ಥರದ ಲಿಂಕ್ಗಳ ಮುಖಾಂತರ ನಮ್ಮ ಡೇಟಾವನ್ನು ಸ್ಟೋರ್ ಮಾಡ್ಕೋತಾರೆ. ಇದರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ. ಎಕ್ಸಾಂಪಲ್ಗೆ ನೋಡ್ತಾ ಇದ್ದರೆ, ಇದು ಇಮೇಲ್ ಮಾರ್ಕೆಟಿಂಗು. ಇದು ಯಾವುದು ಸಿಂಗಲ್ ಪರ್ಸನ್ ನನಗೆ ಮೇಲ್ ಮಾಡಿರೋದಲ್ಲ. ಇದು ಯಾವುದು ವೆಬ್ಸೈಟಿಂದ ಅಥವಾ ಯಾವುದೋ ಕಂಪ್ನಿಗಳು ನನಗೆ ಕಳಿಸಿರೋ ಮೇಲ್ಗಳು. ಇದರಲ್ಲಿ ಅವರ ಪ್ರಾಡಕ್ಟ್ ಪ್ರಮೋಷನ್ ಅಥವಾ ಅಡ್ವರ್ಟೈಸ್ಗಳನ್ನೇ ಜಾಸ್ತಿ ಮಾಡಿರ್ತಾರೆ, ಮತ್ತು ಬೇರೆ ಏನಿರೋದಿಲ್ಲ. ಹಾಗೆ ಟೆಲಿಮಾರ್ಕೆಟಿಂಗಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡೋದು ಅಥವಾ ಅವರ ಆಫರ್ಗಳ ಬಗ್ಗೆ ನಮಗೆ ಮೆಸೇಜ್ಗಳನ್ನು ಮಾಡೋದು ಅವರು ಮಾಡ್ತಾರೆ. ಇದರಿಂದ ಕೆಲವೊಮ್ಮೆ ಫ್ರಾಡ್ ಕಾಲ್ ಕೂಡ ಬರ್ಬೋದು ಅಥವಾ ಫ್ರಾಡ್ ಆಫರ್ಸ್ ಕೂಡ ನಮಗೆ ಇದರಲ್ಲಿ ಕೊಡ್ಬೋದು ಅವರು. ಅದಕ್ಕೆ ಇದರಿಂದ ನಾವು ಅಂದರೆ ಇಂಥ ಆಫರ್ಸ್ಗಳಿಂದ ತುಂಬ ದೂರ ಇರೋದೇ ಒಳ್ಳೆಯದು ಸ್ನೇಹಿತರೆ. ಪದೇ ಪದೇ ಬರೋ ಈ ಥರದ ಮೆಸೇಜ್ಗಳು ಮತ್ತು ಮೇಲ್ಗಳು ತುಂಬ ಕಿರಿಕಿರಿ ಮಾಡ್ತವೆ. ಅದಕ್ಕೆ ಈ ಥರದ ಲಿಂಕ್ ನಾವು ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಷ್ಟೇ. ಸ್ನೇಹಿತರೆ, ಈ ಥರದ ಲಿಂಕ್ಗಳು ನಮ್ಮ ಮೊಬೈಲನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಕೂಡ ಇರುತ್ತದೆ. ಅಂದರೆ ಈ ಹ್ಯಾಕರ್ಸ್ಗಳು ನಮ್ಮ ಮೇಲೆ ನಿಗಾ ಇಡುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾ, ನಮ್ಮ ಮೈಕ್ರೋಫೋನು, ನಮ್ಮ ಕಾಲ್ಗಳನ್ನು ಅವರು ಹ್ಯಾಕ್ ಮಾಡುವಂಥ ಚಾನ್ಸ್ ಕೂಡ ಇರುತ್ತೆ. ಅದಕ್ಕೆ ನಾವು ಸೇಫಾಗಿ ಇರಬೇಕು ಸ್ನೇಹಿತರೆ. ಇಂಥ ಲಿಂಕ್ಗಳಿಂದ ಆದಷ್ಟು ದೂರ ಇರೋದೇ ಉತ್ತಮ. ಸ್ನೇಹಿತರೆ, ಈ ಲಿಂಕ್ಗಳು ನಮ್ಮ ಪ್ರೈವಸಿಯನ್ನು ಹಾಳು ಮಾಡಲು ಪ್ರಯತ್ನ ಪಡ್ತಾ ಇದೆ ಮತ್ತು ನಮ್ಮ ಪರ್ಸನಲ್ ವಿಷಯಗಳನ್ನು ಕದ್ದು ಮುಚ್ಚಿ ನೋಡುವಂಥ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ನಾವು ಈ ಥರದ ಲಿಂಕ್ಗಳನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಇದರಿಂದ ಸೇಫ್ ಆಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಸ್ನೇಹಿತರೆ, ಈ ಉತ್ತಮ ಮತ್ತು ಉಪಯುಕ್ತ ಮಾಹಿತಿಯನ್ನು ನಿಮ್ಮ 10 ಫ್ರೆಂಡ್ಸ್ಗಳಿಗೆ ಅಥವಾ 5 ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇನ್ನು ಮುಂದೆ ಇಂಥ ಫ್ರಾಡ್ಗಳಿಗೆ ಯಾರೂ ಕೂಡ ಬಲಿ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ಈ ವಿಡಿಯೋನ ನಾನು ಮಾಡಿದ್ದೇನೆ. ದಯವಿಟ್ಟು ಶೇರ್ ಮಾಡಿ.